ರಾಜಕೀಯದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದ್ದ ಈಗ ತೆರೆ ಬಿದ್ದಿದೆ. ಶಾಸಕ ಸ್ಥಾನಕ್ಕೆ ನೀಡಿದ್ದ ರಾಜೀನಾಮೆಯನ್ನ ವಾಪಸ್ ಪಡೆದು ಶಾಸಕ ಇಂಡಿ ಕ್ಷೇತ್ರಕ್ಕೆ ಆಗಮಿಸಿ ಕಾರ್ಯಕರ್ತರ ಸಭೆ ನಡೆಸಿದ್ರು. ಕೆಲಸಗಳನ್ನು ಮಾಡಿರ್ತಕ್ಕಂಥ ಸಂತೃಪ್ತಿ ನನಗಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಜನರ ಹೃದಯದಲ್ಲಿ ನನಗೊಂದು ಸ್ಥಾನ ಕೊಟ್ಟಿದ್ದಾರೆ. ಅನೇಕ ಜನ ನೊಂದ ಬಂದ ಅನೇಕ ವರ್ಗಗಳು ನನಗೆ ಸಹಾಯವನ್ನು ಮಾಡಿವೆ. ಇಂಡಿ ರಾಜಕೀಯದಲ್ಲಿ ಸಚಿವ ಸ್ಥಾನಕ್ಕೆ ತೀವ್ರ ಚರ್ಚೆಗೆ ಕಾರಣವಾಗಿದ್ದ ಶಾಸಕ ಯಶವಂತರಾಯಗೌಡ ಪಾಟೀಲ ಅವರ ರಾಜೀನಾಮೆ ನೀಡಿದರು. ಈಗ ತೆರೆ ಬಿದ್ದಿದೆ. ಶಾಸಕ ಸ್ಥಾನಕ್ಕೆ ನೀಡಿದ್ದ ರಾಜೀನಾಮೆಯನ್ನು ವಾಪಸ್ ಪಡೆದಿರುವ ಯಶವಂತರಾಯಗೌಡ ಪಾಟೀಲ ತಮ್ಮ ಕ್ಷೇತ್ರಕ್ಕೆ ಆಗಮಿಸಿ ಕ್ಷೇತ್ರದ ಜನರ ಒತ್ತಾಯ, ಹಿರಿಯರ ಸಲಹೆ ಹಾಗೂ ಕಾಂಗ್ರೆಸ್ ಹೈಕಮಾಂಡ್ ಭರವಸೆಗೆ ಮನ್ನಣೆ ನೀಡಿ ಈ ನಿರ್ಧಾರ ಕೈಗೊಂಡಿರುವುದಾಗಿ ಘೋಷಿಸಿದ್ದಾರೆ. ಇಂಡಿ ಪ್ರವಾಸ ಮಂದಿರದಲ್ಲಿ ನೂರಾರು ಕಾರ್ಯಕರ್ತರು ಮತ್ತು ಅಭಿಮಾನಿಗಳ ಸಮ್ಮುಖದಲ್ಲಿ ಅವರ ಸಭೆ ನಡೆಯಿತು. ಇಂಡಿ ಪಟ್ಟಣದ ಪ್ರವಾಸ ಮಂದಿರ ಆವರಣದಲ್ಲಿ ಕಾರ್ಯಕರ್ತರು ಹಾಗೂ ಅಪಾರ ಸಂಖ್ಯೆಯ ಅಭಿಮಾನಿಗಳನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಯಶವಂತರಾಯಗೌಡ ಪಾಟೀಲ, ನನಗೆ ನನ್ನ ಕ್ಷೇತ್ರದ ಜಲೆ ಹೈಕಮಾಂಡ್ ಇದ್ದಂತೆ ಅವರ ಭಾವನೆಗೆ ಮತ್ತು ಗುರು ಹಿರಿಯರ ಸಲಹೆಗೆ ಗೌರವ ನೀಡಿ ಶಾಸಕ ಸ್ಥಾನಕ್ಕೆ ನೀಡಿದ್ದ ರಾಜೀನಾಮೆಯನ್ನು ವಾಪಸ್ ಪಡೆದಿದ್ದೇನೆ ಎಂದು ಸ್ಪಷ್ಟಪಡಿಸಿದರು. ಇದೇ ವೇಳೆ ಕಾಂಗ್ರೆಸ್ ವರಿಷ್ಠರು ಇಂಡಿ ಕ್ಷೇತ್ರದ ಅಭಿವೃದ್ಧಿಗೆ ಅಗತ್ಯ ಅನುದಾನ ನೀಡುವ ಭರವಸೆ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳನ್ನು ಬದಿಗೊತ್ತಿ ಎಲ್ಲರೂ ಒಂದಾಗಿ ಕ್ಷೇತ್ರದ ಅಭಿವೃದ್ಧಿಗೆ ಕೈಜೋಡಿಸೋಣ ಎಂದು ಕಾರ್ಯಕರ್ತರಿಗೆ ಕರೆ ನೀಡಿದರು. ರಾಜೀನಾಮೆ ವಾಪಸ್ ಪಡೆದಿರುವ ಶಾಸಕನ ನಿರ್ಧಾರದಿಂದ ಕಾರ್ಯಕರ್ತರಲ್ಲಿ ಹೊಸ ಉತ್ಸಾಹ ಮನೆ ಮಾಡಿದ್ದು, ಇಂಡಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತಷ್ಟು ಬಲಗೊಳ್ಳುವ ವಿಶ್ವಾಸ ವ್ಯಕ್ತವಾಗುತ್ತಿದೆ. ಈ ದೇಶದ ಅನೇಕ ನಾಯಕರುಗಳು, ಅನೇಕ ಜನ ಮಠಾಧೀಶರುಗಳು, ಅನೇಕ ಜನ ನನ್ನ ಆತ್ಮೀಯ 23 ಜನ ಶಾಸಕ ಮಿತ್ರರು, ಸಚಿವರುಗಳು ನನ್ನ ಮನೆಗೆ ಬಂದು ಆತ್ಮಸ್ಥೈರ್ಯ ತುಂಬತಕ್ಕಂಥ ಒಂದು ಕಾರ್ಯವನ್ನು ಮಾಡಿದ್ದಾರೆ. ಅವರೆಲ್ಲರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ. ಈ ದೇಶದ ಸಂಸ್ಕೃತಿ, ಯಾರಿಗಾದರೂ ಸಂತೋಷ ಆದ್ರೆ ಅದರಲ್ಲಿ ಪಾಲ್ಗೊಳ್ತೀವಿ, ಯಾರಿಗಾದರೂ ನೋವಾದ್ರೆ ಆ ಸ್ವಾತಂತ್ರ್ಯದಲ್ಲಿ ಭಾಗಿಯಾಗ್ತಕ್ಕಂಥ ಭಾರತೀಯ ಸಂಸ್ಕೃತಿ, ಅಂತ ಒಂದು ಸಂಸ್ಕೃತಿಯ ಪ್ರತೀಕವಾಗಿ ಬಹಳ ಪ್ರೀತಿ, ವಿಶ್ವಾಸ, ಮಮತೆಯನ್ನ, ಗೌರವವನ್ನ ತೋರಿಸಿರ್ತಕ್ಕಂಥ, ಅದರಲ್ಲಿ ವಿಶೇಷವಾಗಿ ನನ್ನನ್ನ ಈ ಮಟ್ಟಕ್ಕೆ ಬೆಳೆಸಿರ್ತಕ್ಕಂಥ ಈ ಜಿಲ್ಲೆಯ ಅನೇಕ ಜನ, ಅದರಲ್ಲಿ ವಿಶೇಷವಾಗಿ ಇಂಡಿ, ಚರ್ಚಲ್, ಆಲ್ಮೇಲ್ ಮತ್ತು ಮಹಾರಾಷ್ಟ್ರದ ಜನ, ಸೋಲಾಪುರ ಜಿಲ್ಲೆ, ಸೊ ಇಂಥ ಎಲ್ಲರನ್ನ ನಾನು ಈ ಸಂದರ್ಭದಲ್ಲಿ ಅವರ ಅಭಿಪ್ರಾಯಗಳನ್ನ ಗಮನಿಸಿ ಪ್ರಜಾಪ್ರಭುತ್ವ ಜನರ ಆಶಯದೊಂದಿಗೆ ಬದುಕಬೇಕಾಗ್ತದೆ. ಇದು ನಮ್ಮ ಸ್ವಂತಿಕೆ ಇರೋದಿಲ್ಲ. ಇಲ್ಲಿ ಶಾಸಕ ಸ್ಥಾನ, ಸಂಸದ ಸ್ಥಾನ ಪ್ರಜಾಪ್ರಭುತ್ವ ಭಾಗ. ಅದು ಜನರ ಕೊಟ್ಟಿರ್ತಕ್ಕಂಥ ಅಧಿಕಾರ, ಅದು ಜನರ ನಿರ್ಣಯವನ್ನ ಗೌರವಿಸಬೇಕಾಗುವುದು ಪ್ರಜಾಪ್ರಭುತ್ವದ ಮೊದಲನೇ ಆಶಯ. ನಾನು ಅದನ್ನ ತಿಳ್ಕೊಂಡು ಪ್ರಭುತ್ವದಿಂದ ನನ್ನ ಸುದೀರ್ಘ ರಾಜಕಾರಣವನ್ನ, ಅದರಲ್ಲಿ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಸದೃಢವಿರುವಂತ ಸಂದರ್ಭದಲ್ಲಿ ಈ ತಾಲೂಕಿನ ಜನ ನನ್ನ ಕುಟುಂಬಕ್ಕೆ ಸಹಾಯವನ್ನು ಮಾಡಿದ್ದಾರೆ, ಅವಕಾಶವನ್ನು ಕೊಟ್ಟಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. 1986ರ ಜಿಲ್ಲಾ ಪರಿಷತ್ನಿಂದ ಪ್ರಾರಂಭಗೊಂಡು 2026 40 ವರ್ಷಗಳು, 4 ದಶಕಗಳು, 4 ಜಿಲ್ಲಾ ಪಂಚಾಯತಿ ಮತ್ತು 4 ಶಾಸನಸಭೆ ಚುನಾವಣೆಯಲ್ಲಿ ನನ್ನ ಕುಟುಂಬಕ್ಕೆ ಒಂದು ಆಶೀರ್ವಾದ ಮಾಡಿದ್ದಾರೆ, ಸಹಾಯ ಮಾಡಿದ್ದಾರೆ, ಉಪಕಾರ ಮಾಡಿದ್ದಾರೆ. ಇಂಥ ಅನೇಕ ಜನ ನಮ್ಮ ಮಧ್ಯದಲ್ಲಿ ಇವತ್ತಿಂದ ಸಹಾಯ ಮಾಡಿರ್ತಕ್ಕಂಥ ಅನೇಕ ಹಿರಿಯರು, ಅವರೆಲ್ಲರೂ ನಾನು ಸ್ಮರಿಸಿಕೊಂಡು ಈ ಸುದೀರ್ಘ ರಾಜಕಾರಣದ ಪ್ರಯಾಣದಲ್ಲಿ ಅನೇಕ ಸಂತೋಷಗಳನ್ನು ಕಂಡಿದ್ದೀನಿ, ಅಷ್ಟೇ ನೋವುಗಳನ್ನು ಕಂಡಿದ್ದೀನಿ. ನಾನು ಅದರ ಸಮನ್ವಯತೆಯಿಂದ ರಾಜಕಾರಣ ಮಾಡತಕ್ಕಂಥ ವರ್ಗಕ್ಕೆ ಸೇರಿದೀವಿ. ನಾವು ಪ್ರಜಾಪ್ರಭುತ್ವದ ತಳದ ಮೇಲೆ ಗಾಂಧೀಜಿಯವರ ಶಾಂತಿಯ ಮಂತ್ರದೊಂದಿಗೆ ರಾಜಕೀಯ ಬೆಳವಣಿಗೆಯನ್ನು ಕಂಡಿದ್ದೀವಿ. ಡಾಕ್ಟರ್ ಬಾಬಾ ಸಾಹೇಬರ ಸರ್ವರಿಗೂ ಸಮಪಾಲು ಸಮಬಾಳು ಸೈದ್ಧಾಂತಿಕ ನಿಲುವುಗಳನ್ನು ಇಟ್ಟುಕೊಂಡು ರಾಜಕಾರಣ ಮಾಡಿರ್ತಕ್ಕಂಥ ವರ್ಗಕ್ಕೆ ನಾವು ಸೇರಿದ್ದೀವಿ. ಪ್ರಜಾಪ್ರಭುತ್ವದ ಮೂಲ ಸ್ವರೂಪನೇ ಅದು. ಈ ದೇಶ ಸ್ವಾತಂತ್ರ್ಯದ ನಂತರ ರಾಮರಾಜ್ಯದ ಕನಸನ್ನು ಕಂಡಿದ್ರು ನಮ್ಮ ಪೂರ್ವಜರು
ಚುನಾಯಿತ ಪ್ರತಿನಿಧಿಗಳು ಪ್ರಾಮಾಣಿಕತೆಯಿಂದ ದಕ್ಷತೆಯಿಂದ ಪ್ರದೇಶದ ಅಭಿವೃದ್ಧಿಗಾಗಿ ತಮ್ಮ ಹಗಲುಗಳನ್ನು ಶ್ರಮಿಸಬೇಕಾದಂತಹ ಒಂದು ಸಂಸ್ಕೃತಿಯ ಸಂದೇಶವನ್ನು ನೀಡಿ ಹೋಗಿದ್ರೆ ಆ ಎಲ್ಲ ಹುತಾತ್ಮರು ಆ ತಳದ ಮೇಲೆ ರಾಜಕಾರಣ ಮಾಡಬೇಕಾದಂತ ನಮ್ಮೆಲ್ಲರ ಮುಖ್ಯ ಭಾಗ ಆಗಬೇಕು. ನಾನು ಸ್ವಲ್ಪ ಮಟ್ಟಿಗೆ ಅದರಲ್ಲಿ ಬಹಳ ಪ್ರಾಮಾಣಿಕವಾದಂತಹ ರಾಜಕಾರಣವನ್ನ ಈ ಭಾಗದಲ್ಲಿ ಮಾಡಿದ್ದೀನಿ. ಈ ಭಾಗದ ಅಭಿವೃದ್ಧಿಗಾಗಿ ಅನೇಕ ಕಾರ್ಯಗಳನ್ನ ದಶಕಗಳಿಂದ ನೋಡಿದ ಕೆಲಸಗಳನ್ನು ಮಾಡಿರ್ತಕ್ಕಂಥ ಸಂತೃಪ್ತಿ ನನಗಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಜನರ ಹೃದಯದಲ್ಲಿ ನನಗೊಂದು ಸ್ಥಾನ ಕೊಟ್ಟಿದ್ದಾರೆ. ಅನೇಕ ಜನ ನೊಂದ ಬಂದ ಅನೇಕ ವರ್ಗಗಳು ನನಗೆ ಸಹಾಯವನ್ನ ಮಾಡಿವೆ. ನನ್ನ ಜೀವನದುದ್ದಕ್ಕೂ ಅದನ್ನ ಸ್ಮರಿಸುವಂತ ರಾಜಕಾರಣ ಮಾಡಿದ್ದೀನಿ. ಅಧಿಕಾರ ಮುಖ್ಯ ಅಲ್ಲ, ಜನರ ಪ್ರೀತಿ ವಿಶ್ವಾಸ ಮುಖ್ಯ ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ರಾಜಕಾರಣವನ್ನ ಮಾಡಿರ್ತಕ್ಕಂಥ ವರ್ಗಕ್ಕೆ ನಾವು ಸೇರಿದ್ದೀವಿ. ಸೊ ಈ ಭಾಗದಲ್ಲಿ ಪಕ್ಷವನ್ನ ಮೀರಿ ನನಗೆ ಸಹಾಯ ಮಾಡಿರ್ತಕ್ಕಂಥ ಅನೇಕ ಆತ್ಮೀಯರು ನಾವೆಲ್ಲ ಅವರನ್ನ ಸಮೀಪದಿಂದ ಕಂಡಿದ್ದೀವಿ. ಸೊ ಒಟ್ಟಾರೆ ಈ ಭಾಗದ ರಾಜಕಾರಣ ಮೇಲ್ಪಂಕ್ತಿ ಹಾಕುವಲ್ಲಿ ನಾವೆಲ್ಲ ಶ್ರಮಿಸಿದ್ದೀವಿ. ಈ ವಿಧಾನಸಭಾ ಕ್ಷೇತ್ರ ಪ್ರತಿಸ್ತಕ್ಕಂಥ ಅನೇಕರು ಈ ಭಾಗದಲ್ಲಿ ಒಳ್ಳೆ ಕಾರ್ಯಕ್ರಮಗಳನ್ನು ಅವರು ಮಾಡಿದ್ದಾರೆ. ನನಗೊಂದು ಹೆಚ್ಚಿಗೆ ಅವಕಾಶ ಸಿಕ್ತು. ಕೆಲವು ಮುಖ್ಯಮಂತ್ರಿಗಳ ಸಮೀಪದಲ್ಲಿ ಇರೋದ್ರಿಂದ ಸ್ವಲ್ಪ ಹೆಚ್ಚಿಗೆ ತರ್ತಕ್ಕಂಥ ಒಂದು ಅವಕಾಶ ನನಗೆ ಭಗವಂತ ಒದಗಿಸಿಕೊಟ್ಟಿದ್ದ ಅದನ್ನು ನಾನು ಪ್ರಾಮಾಣಿಕವಾಗಿ ಈ ಭಾಗಕ್ಕೆ ಒದಗಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀನಿ. ವಿಶೇಷವಾಗಿ ಶೈಕ್ಷಣಿಕವಾಗಿ ಈ ಭಾಗ ಮುಂದುವರಿಬೇಕು, ಸಂಸ್ಕಾರದಿಂದ ಬೆಳಬೇಕು ಅಂತ ಹೇಳಿ, ಹಾಗೆ ನೀರಾವರಿ, ಶುಗರ್ ಫ್ಯಾಕ್ಟರಿ, ಅನೇಕ ಸ್ಥಳೀಯ ಸಂಸ್ಥೆಗಳು, ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳು, ಜಿಟಿಟಿಸಿ ಅಂತ ಕಾಲೇಜುಗಳು, ಮುಂದಿನ ಭವಿಷ್ಯಕ್ಕೆ ಅದು ಪ್ರಾರಂಭಗೊಂಡ ನಂತರ ಗೊತ್ತಾಗ್ತದೆ ಮುಂದಿನ 16 ವರ್ಷದ ನಂತರ. ಸೊ ಅಂತ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ನನಗೆ ಸಂತೋಷ, ನೆಮ್ಮದಿ ಎಲ್ಲ ಇದೆ. ಅದು ಎಲ್ಲವನ್ನ ಹೇಳಿ ಕೊನೆಗೆ ಇವತ್ತೇ ಈ ವಿಚಾರಕ್ಕೆ ನಾವು ಇಲ್ಲಿ ಕೂಡಿದ್ದೀವಿ. ನಾನು ಶಾಂತೇಶ್ವರನ ನಗರದಲ್ಲಿ ಅವನ ಆಸ್ಥಾನದಲ್ಲಿ ಬಹಳ ಪ್ರಾಮಾಣಿಕವಾಗಿ ಈ ವಿಚಾರ ನನ್ನಿಂದ ಹೊರಹೊಮ್ಮಿಕೊಂಡೆ. 2020 ಫೆಬ್ರವರಿ ಬೆಂಗಳೂರಿನ ಎಕ್ಸಿಕ್ಯೂಟಿವ್ ಒಂದು ರೆಸಾರ್ಟ್ ನಲ್ಲಿ ನಮ್ಮ ರಾಷ್ಟ್ರೀಯ ಎಐಸಿಸಿ ಜನರಲ್ ಸೆಕ್ರೆಟರಿ ಆಗಿರ್ತಕ್ಕಂಥ, ಕರ್ನಾಟಕದ ಇನ್ಚಾರ್ಜ್ ಆಗಿರ್ತಕ್ಕಂಥ ಶ್ರೀ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು, ಆಗಿನ ವಿರೋಧ ಪಕ್ಷದ ನಾಯಕರು, ಹಿಂದಿನ ಮುಖ್ಯಮಂತ್ರಿಗಳಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು, ಈಗಿನ ಮುಖ್ಯಮಂತ್ರಿಗಳು ಮತ್ತು ಆಗಿನ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಒಂದು 4 ಜಿಲ್ಲೆಗಳು ಏನು ಮೋಸ್ಟ್ ಕಾಂಪ್ಲಿಕೇಟೆಡ್ ಜಿಲ್ಲೆಗಳಿದಾವ, ಅದು ಬಿಜಾಪುರ್, ಆಗಿನ ಏನ್ ರಮೇಶ್ ಕುಮಾರ್ ಮತ್ತು ಮುನಿಯಪ್ಪನವರ ಏನ್ ಸಮಸ್ಯೆ ಇತ್ತು, ಕೋಲಾರ, ರಾಯಚೂರು, ಈ 4 ಜಿಲ್ಲೆಗಳ 5 ಕೆಲವು ನಮ್ಮ ಕರೆದಿದ್ರು. ಸೊ ನಮ್ಮ ಜಿಲ್ಲೆಗೆ ಅವತ್ತು 3 ಜನ ಶಾಸಕರು ನಾವು 3 ಮಂದಿ ಕರೆದು 1-to-1 ಮೀಟಿಂಗ್ ಮಾಡಿ ಅವರಾಗೆ ನನಗೆ ಹೇಳೋದು, ನಿಮ್ಮ ಇಡೀ ಕುಟುಂಬ ಕಾಂಗ್ರೆಸ್ ಪಕ್ಷದಲ್ಲಿ ನೀವೆಲ್ಲ ಬಹಳ ಬದ್ಧತೆಯಿಂದ ರಾಜಕಾರಣವನ್ನು ಮಾಡಿದ್ದೀರಿ. ಮುಂದಿನ ಸಲ ಸರ್ಕಾರ ಅಧಿಕಾರಕ್ಕೆ ಬರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ. ನಿಮ್ಮ 3 ಮಂದಿಗೂ ಈಕ್ವಲಿ ಪವರ್ ಶೇರ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಸುರ್ಜೇವಾಲಾ ನನಗೇನು ಮಾತು ಕೊಟ್ಟಿದ್ರು. ಆ ಒಂದು ವಿಚಾರದಿಂದ ಇದನ್ನ ಅವತ್ತು ಮಡಿಕೆಯನ್ನ ಒಡೆದು ನಾನು ಇಡೀ ಚುನಾವಣೆ ಪ್ರಚಾರ ಸಭೆಯಲ್ಲಿ ಸಹಿತ ಬಹಳ ಜನ ನನ್ನ ಆತ್ಮೀಯರು ಆ ವಿಷಯವನ್ನ ಪ್ರಸ್ತಾಪ ಮಾಡಿದ್ದಾರೆ. ಅದರ ಪ್ರಯುಕ್ತನೇ ನಮ್ಮ ನಾಯಕಿ ಪ್ರಿಯಾಂಕಾ ಗಾಂಧಿ ಅವರು ಚುನಾವಣೆ ಪ್ರಚಾರ ಕೊನೆ ಹಂತಕ್ಕೆ ಬಂದಿದ್ರು. ಸನ್ಮಾನ್ಯ ಸುರ್ಜೇವಾಲಾ ಅವರು, ಸನ್ಮಾನ್ಯ ವೇಣುಗೋಪಾಲ್ ನನಗೆ ಫೋನ್ ಮಾಡಿ, ಇಲ್ಲ ಬಿಜಾಪುರ ಜಿಲ್ಲೆಯೊಳಗೆ ನಿಮ್ಮಲ್ಲೇನೆ ಅವರ ಪ್ರಚಾರ ಸಭೆ ಹಾಕೋತೀವಿ, ಸಾಯಂಕಾಲ ಬೀದರ್ಗೆ ಹೋಗೋಡವರು ಅವರು. ಸೊ ನಾಳೆ ನಿಮ್ಮನ್ನು ನಾವು ಪ್ರೊಜೆಕ್ಟ್ ಮಾಡ್ತಾ ಇದ್ದೀವಿ ಮಿನಿಸ್ಟ್ರಿಗೆ, ಅದಕ್ಕೆ ಅವ್ರು ಬಂದು ಹೋದ್ರೆ ನಿಮಗೆ ಉಪಯೋಗ ಆಗ್ತದೆ ಅಂತಕ್ಕಂಥ ಅವ್ರಿಗೇನು ಒಂದು ಮಾತಿತ್ತು. ನಾನು ಅದನ್ನ ಪ್ರಾಮಾಣಿಕವಾಗಿ ತಗೊಂಡು ಆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. ಆ ಕಾರ್ಯಕ್ರಮದ ಹಿಂದಿನ ದಿನ ಏರಿಯಲ್ ಪರ್ಮಿಷನ್ ಇಲ್ಲದ ಸಮಸ್ಯೆ ಕ್ರಿಯೇಟ್ ಆಗಿತ್ತು. ಅವರು ಸನ್ಮಾನ್ಯ ಸುರ್ಜೇವಾಲಾ ಅವರು ಮತ್ತು ಸಲೀಂ ಅಹಮದ್ ಅವರು ಆ ಇಡೀ ರಾತ್ರಿ ಪ್ರಯತ್ನ ಮಾಡಿ ಅವತ್ತು ಅವರಿಗೆ ಇಲ್ಲಿಗೆ ಬರ್ತಕ್ಕಂಥ ಒಂದು ಅವಕಾಶ ಮಾಡಿಕೊಟ್ರು. ನಾವು ನೀವೆಲ್ಲರೂ ಕೂಡ ಆ ಕಾರ್ಯಕ್ರಮ ಯಶಸ್ವಿಯನ್ನಾಗಿ ಮಾಡಿದ್ದೀವಿ. ಪ್ರಿಯಾಂಕಾ ಗಾಂಧಿ ಅವರು ನಮ್ಮ ಜಿಲ್ಲೆಗೆ ಎಲ್ಲಾದ್ರೂ ಬಂದಿದ್ರೆ ಅದು ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದಾರೆ. ನಾನು ಅದಕ್ಕಾಗಿ ನಮ್ಮ ಗೆಲುವಿಗೆ ಗಾಂಧಿ ಕುಟುಂಬದ
ಕೊಡುಗೆನ ಕಾರಣ ಅನ್ನೋದನ್ನ ನಾನು ಇವತ್ತು ಅದನ್ನ ನೆನಪಿಸ್ಕೊಳ್ಬೇಕಾಗ್ತದೆ. ಹಾಗೆಯೇ ಅನೇಕ ಜನ ರಾಜ್ಯದ ನಾಯಕರು ಸನ್ಮಾನ್ಯ ಸಿದ್ದರಾಮಯ್ಯನವರು ಸಹಿತ ಹಾಗೆಯೇ ಇವತ್ತು ಸರ್ಕಾರ ರಚನೆ ಆದ ನಂತರ ಅವ್ರು ನಮ್ಮನ್ನ ಕರೆದು ಕೇಳಿದಾಗ ನಾವು ಹೇಳಿದ್ರು, ನೀವು ಏನು ಮಾತು ಕೊಟ್ಟಿದ್ರಿ ಅದನ್ನು ಉಳಿಸ್ಕೊಡಿ ಅಂತ ಹೇಳಿ. ಅವ್ರು ಏನ್ ಹೇಳಿದ್ರು, ಇಲ್ಲ ಪಾರ್ಲಿಮೆಂಟ್ ಎಲೆಕ್ಷನ್ ಅದ, ಇಬ್ಬರಿಗೆ ಅವಕಾಶ ಮಾಡಿಕೊಡ್ತೀವಿ, ಮುಂದಿನ ನಿರ್ಮಾಣದಾಗ 2.5 ವರ್ಷದ ನಂತರ ಮಾಡ್ತೀವಿ ಅಂತ ಏನು ಮಾತು ಕೊಟ್ಟಿದ್ರು. ನಾನು ಅದನ್ನ ಆಯ್ತಪ್ಪ, ಅನಿವಾರ್ಯ ರಾಜಕಾರಣದಾಗ ಇವನ್ನ ಒಪ್ಕೋಬೇಕಾಗ್ತದೆ ಅಂತೇಳಿ ಒಪ್ಕೊಂಡಿವಿ. ಕೊನೆಗೆ ಮೊನ್ನೆ ಸರ್ಕಾರ ಅಧಿಕಾರ ಹಸ್ತಾಂತರ ಸನ್ಮಾನ್ಯ ಸಿದ್ದರಾಮಯ್ಯನವರ ಮುಖಾಂತರ ಡಿ ಕೆ ಶಿವಕುಮಾರ್ ಅವರಿಗೇನು ಅಧಿಕಾರ ಹಸ್ತಾಂತರ ಆದ ನಂತರ ಹೊಸ ಮಂತ್ರಿಮಂಡಲ ರಚನೆ ಆಗ್ತಕ್ಕಂಥ ಸಂದರ್ಭ ಬಂತು. ಅವತ್ತ ನಾನು ಅವ್ರಿಗೆ ಕೇಳಿದೆ, ನೀವು ಇವತ್ತೇನು ನನಗೆ ಮಾತು ಕೊಟ್ಟಿದ್ರಿ ಅದನ್ನ ನೆನಪಿಸಿ. ಅವ್ರೆ ಅದನ್ನ ಇಲ್ಲ, ನಾನು ಈ ಸಲ ಮಾಡಿಕೊಟ್ಟಿದ್ರೆ ಮಾತು ಕೊಟ್ಟಿದ್ದು 3 ಜನರಿಗೆ ಕರ್ನಾಟಕದ, ಒಂದು ಸೌತ್ ಹಾಸನ್ ಜಿಲ್ಲೆ ಒಳಗೆ ಶಿವಲಿಂಗೇಗೌಡರಿಗೆ, ಒಂದು ಬೆಳಗಾಂ ಜಿಲ್ಲೆ ಸನ್ಮಾನ್ಯ ಸಚಿವರಾಗಿರ್ತಕ್ಕಂಥ ಲಕ್ಷ್ಮಣ್ ಸವದಿ ಅವರಿಗೆ, ಮತ್ತು ನಿಮಗ ಅಂತ ಹೇಳಿ ಅವ್ರು ಹೇಳಿದ್ರು. ಆಯ್ತು, ನೀವು ಮಾಡ್ಕೊಡಿ ಅಂತ ಹೇಳಿ. ಆದ್ರೆ ಇವತ್ತು ಅವರು ಕೊನೆ ಹಂತದೊಳಗೆ ಹಿಂದಿನ ಶುಕ್ರವಾರ ದಿನ ಸಾಯಂಕಾಲ 5:30ರಿಂದ ಏನ್ ಮೀಟಿಂಗ್ ರಾಹುಲ್ ಗಾಂಧಿ ಅವರು, ಸಾಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು, ವೇಣುಗೋಪಾಲ್ ಸುರ್ಜೇವಾಲ ಅವರು ಕೂಡಿ ಒಂದು ಮೀಟಿಂಗ್ ಮಾಡಿದ್ರು. ಆ ಮೀಟಿಂಗ್ ಮುಗಿದ ನಂತರ ನನಗೆ ಅವರು ಒಂದು ಸಂದೇಶ ಕೊಟ್ಟರು, ಇವತ್ತು ನಿಮ್ಗೆ ಕ್ಲಿಯರ್ ಮಾಡಿರಿ ಅಂತ ಹೇಳಿ. ಆಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ವಿಧಾನಸಭೆ ಕೆಂಗಲ್ ಹನುಮಂತ ಗೇಟ್ನಲ್ಲಿ ನನಗೆ ಭೇಟಿಯಾಗಿ, ನಾನು ಅವ್ರ ಕೂಡನೇ ವಿಧಾನಸೌಧ ಒಳಗೂ, ಇಲ್ಲ ಹೈಕಮಾಂಡ್ದವರು ಸೀರಿಯಸ್ ಆಗಿ ನಿನ್ನ ಪರವಾಗಿದ್ದಾರೆ, ಚಾನ್ಸಸ್ ಆರ್ ಬ್ರೈಟ್ ಅಂತೇಳಿ ಅವರೇ ಹೇಳಿದರು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಹಿತ, ಇಲ್ಲ ನಾನು ಲಿಸ್ಟ್ನಾಗ ಈ ಸಲ ನಿಮ್ದು ಕೊಟ್ಟಿದ್ದೀನಿ, ನಿಮ್ದು ಆಗುವ ಸಾಧ್ಯತೆಗಳು ಹೆಚ್ಚಿಗೆ ಅಂತಕ್ಕಂಥ ಮಾತನ್ನ ಅವ್ರು ಹೇಳಿದರು. ಹರಿಪ್ರಸಾದ್ ಅವರು ಸಹಿತ, ಇಲ್ಲ ಈ ನಿಮ್ಮ ಒಡಂಬಡಿಕೆ ನನಗೆ ಮಾಹಿತಿ ಇದೆ, ವಿಶೇಷವಾಗಿ ವೇಣುಗೋಪಾಲರು ಸುರ್ಜೇವಾಲ ಅವರು ನಿಮ್ಮ ಮಾತು ಕೊಟ್ಟದನ್ನ ನನ್ನ ಮುಂದೆ ಹೇಳಿದ್ದಾರೆ, ಅದಕ್ಕಾಗಿ ನಿಮ್ ಚಾನ್ಸಸ್ ಏನು ಸಮಸ್ಯೆ ಇಲ್ಲ ಅಂತ ಅವರು ಹೇಳಿದ್ರು. ಸೊ ಇವರು ಇಂಪಾರ್ಟೆಂಟ್ 3 ಜನ ನಮ್ಮಲ್ಲಿ. ಇನ್ ಮೇಲೆ ಖರ್ಗೆ ಸಾಹೇಬರು, ಸುರ್ಜೇವಾಲ ಅವರು, ವೇಣುಗೋಪಾಲರು, ರಾಹುಲ್ ಗಾಂಧಿ ಅವರು. ಸೊ ಇಷ್ಟೆಲ್ಲ ಬೆಳವಣಿಗೆ ನಡೆದ ನಂತರ ಕೊನೆಯ ದಿನ ಅದನ್ನು ಡ್ರಾಪ್ ಮಾಡಿದ್ದಾರೆ. ಕಾರಣಗಳು ನಮಗೂ ಅರ್ಥ ಆಗ್ತದೆ. ಸೋಷಿಯಲ್ ಇಂಜಿನಿಯರಿಂಗ್ ಮಾಡಬೇಕಾಗ್ತದೆ, ಎಲ್ಲ ಸಮುದಾಯಗಳನ್ನ ಬ್ಯಾಲೆನ್ಸ್ ಮಾಡಬೇಕಾಗ್ತದೆ. ಆದ್ರೆ ಅವರು ವಿಧಾನ ಮಾಡ್ತೀನಿ ಅಂತ ಹೇಳಿ ಏನ್ ಮಾಡಿಲ್ಲ, ಅದು ನೋವಾಗಿಲ್ಲ. ನಾನು ಸಚಿವ ಸ್ಥಾನ ಕೊಡದೇ ಇರದೆ ಅಂತನ ನೋವಾಗಿಲ್ಲ. ನೀವು ಮಾತು ಕೊಟ್ಟು ಫೈನಲ್ ಸ್ಟೇಜ್ದಾಗ ಯಾಕೆ ಡ್ರಾಪ್ ಮಾಡಿದ್ರಿ ಅಂತಕ್ಕಂಥ ನೋವಿನಿಂದ, ಇವರು ಮಾತಿಗೆ ಬದ್ಧತೆಯಿಂದ ನಡ್ಕೊಂಡಿಲ್ಲ ಅಂತಕ್ಕಂಥ ಒಂದು ವಿಚಾರದಿಂದ ನಾನು ಅವತ್ತು ನೇರವಾಗಿ ನನ್ನ ರಾಜೀನಾಮೆ ಪತ್ರವನ್ನ ನಾನು ಅವ್ರಿಗೆ ಮೊದಲೇ ಹೇಳಿದ್ದೆ, ನೀವು ಈ ಸಲ ನನಗೆ ಅವಕಾಶ ಕೊಡಲಿಲ್ಲ ಅಂದ್ರೆ ನನಗೆ ಬೇರೆ ಮಾರ್ಗ ಇಲ್ಲ, ನಾನು ಅನಿವಾರ್ಯವಾಗಿ ಈ ಕೊನೆಯ ನಿರ್ಣಯ ಮಾಡಬೇಕಂತ ಹೇಳಿ ಅವ್ರಿಗೆ ಮೊದಲೇ ಹೇಳಿ, ಅವತ್ತು ಸಹಿತ ನಾನು ರಾಜೀನಾಮೆ ಕೊಡೋಕ್ಕಿಂತ ಪೂರ್ವದೊಳಗೆ ಮುಖ್ಯಮಂತ್ರಿಗಳನ್ನ, ಹಿಂದಿನ ಮುಖ್ಯಮಂತ್ರಿಗಳನ್ನ, ಏನು ವರಿಷ್ಠರಾದ ಇವರಿಗೆ ಗಮನಕ್ಕೆ ತಂದೆ ನನ್ನ ರಾಜೀನಾಮೆ ಪತ್ರವನ್ನ ಕೊಟ್ಟಿದ್ರು. ರಾಜೀನಾಮೆ ಪತ್ರ ಕೊಟ್ಟ ನಂತರ ಬಹಳ ಜನ ನೀವೆಲ್ಲ ಪ್ರತಿಭಟನೆಯನ್ನ ಶಾಸಕರ ಭವನದಲ್ಲಿ ಮಾಡಿದ್ರಿ, ನಾನು ನೀವೇನೇ ಕರೆದ ಏನು ಮಾಡೋದು ಬೇಡ, ಆರಾಮ್ ಮನೆಗೆ ಹೋಗಿರ್ತೀವಿ. ನಾನು ಮನೆಗೆ ಹೋದ ನಂತರ ಬಹಳ ಜನ ಶಾಸಕರುಗಳು, ಆಳಂದ್ BR ಪಾಟೀಲ್ರು, ವಿನಯ್ ಕುಲಕರ್ಣಿ ಅವರು ಬಂದರು. ಆಮೇಲೆ ಸಾಮಾನ್ಯ ಸುರ್ಜೇವಾಲ ಅವರು ನನ್ನ ಮನೆಗೆ ನನಗೆ ಫೋನ್ ಮಾಡಿ ಇಲ್ಲ ನಾನು ಬರ್ತಾ ಇದ್ದೀನಿ, ಬಸ್ ಸರ್ ಇದು ನಿಮ್ಮ ಮನೆ, ಅದು ನೀವು ಒಬ್ಬರು ಬರ್ಬೋದು ಅಂತ ಹೇಳಿದ್ರೆ ನಾನು ಮನೆಗೆ ಬಂದು 1.5 ಗಂಟೆ ನನ್ನ ಜೊತೆಗೆ ಚರ್ಚೆಯನ್ನು ಮಾಡಿ ಬಹಳ ಸುದೀರ್ಘವಾಗಿ ತಮ್ಮ ರಾಜಕೀಯ ಹಿನ್ನೆಲೆಯನ್ನ, ನನ್ನ ಕುಟುಂಬದ ರಾಜಕೀಯ ಹಿನ್ನೆಲೆಯನ್ನು ಚರ್ಚೆ ಮಾಡಿ, ನನಗೂ ಸಹಿತ ಅಸೆಂಬ್ಲಿ ಟಿಕೆಟ್ ಸಿಕ್ಕಿಲ್ಲ ಮೊನ್ನೆ ಹರಿಯಾಣದಾಗ, ಬಟ್ ಅನಿವಾರ್ಯ ನಾವು ಸಹಕರಿಸಬೇಕಾಗ್ತದೆ. ವಿ ಆರ್ ರಿಯಲ್ ಕಾಂಗ್ರೆಸ್ ಫ್ಯಾಮಿಲಿ, ಕಾಂಗ್ರೆಸ್ ಮ್ಯಾನ್. ನೀವೆಲ್ಲ ಇಡೀ ಈ ಒಂದು ಪಕ್ಷದಾಗ ಬೆಳೆದಿದ್ದೀವಿ, ನಾವೆಲ್ಲರೂ ಕೂಡನೇ ಕೆಲವು ನೋವುಗಳನ್ನ ಸಹಿಸಿಕೊಳ್ಬೇಕಾಗ್ತದೆ ಅಂತಕ್ಕಂಥ ಬಹಳ ಕಳಕಳಿ ಮಾತುಗಳನ್ನು ಹೇಳಿದ್ರು. ನಾನು ಜೊತೆಗೆ ವಿನಯ್ ಕುಲಕರ್ಣಿ ಇದ್ದಕ್ಕೆ ನಾನು ಅವ್ರಿಗೆ, ನೀವು ನನಗೆ ಮಾತು ಕೊಟ್ಟಿದ್ರು ಏನಿಲ್ಲ, ಮಾತು ಕೊಟ್ಟಿದ್ರೆ ಮಾತ್ರ ನಾನು ಇದನ್ನು ಕೇಳ್ತೀನಿ, ಕೊಟ್ಟಿಲ್ಲ ಅಂದ್ರೆ ನಾನು ಜೀವನದಾಗ ಎಲ್ಲೂ ಸಹಿತ ವಿಷಯ ಪ್ರಸ್ತಾಪ ಮಾಡಲ್ಲ. ಇಲ್ಲ ಅವರಂದ್ರೆ ನಾವು ಮಾತು ಕೊಟ್ಟದ್ದು ಖರೆ ಅದ, ಬಟ್ ಸರ್ಕಮ್ಟನ್ಸ್ ಸನ್ನಿವೇಶಗಳು ಬೇರೆ ಬೇರೆ ನಿರ್ಮಾಣ ಆಗೋದ್ರಿಂದ ನಮಗದನ್ನ ಪೂರೈಸಲಿಕ್ಕಾಗಿಲ್ಲ, ನೀವು ಇದನ್ನು ಸಹಕರಿಸ್ರಿ. ಆಮೇಲೆ ನೀವೇನು ರಿಸೈನ್ ಕೊಟ್ಟಿದ್ರಿ ಅದನ್ನ ರೀಕನ್ಸಿಡರ್ ಮಾಡ್ರಿ,
ನಿಮ್ಮನ್ನು ವಿಡ್ರಾ ಮಾಡ್ರಿ ಅಂತ ಹೇಳ್ತಕ್ಕಂಥ ನೈತಿಕ ಜವಾಬ್ದಾರಿ ನನಗೆ ಉಳಿದಿಲ್ಲ. ಆದ್ರೆ ನಾನು ನಿಮ್ಗೆ ರೀಕನ್ಸಿಡರೇಷನ್ ಮಾಡ್ರಿ ಅಂತ ಹೇಳಿ ಹೇಳ್ಕೊಳಕ್ ನಿಮ್ಮ ಮನೆಗೆ ಬಂದಿನಂತೆ ಅವ್ರ ಮಾತು ಹೇಳಿದ ನಂತರ ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠರವರು AICC ಇಂದ ನಮ್ಮ ಕರ್ನಾಟಕವನ್ನ ನೋಡ್ತಕ್ಕಂಥ ಜವಾಬ್ದಾರಿ ಇರ್ತಕ್ಕಂಥ ಒಬ್ಬ ಪ್ರಮುಖ ನಾಯಕ ಮನೆಗೆ ಬಂದು ರಿಕ್ವೆಸ್ಟ್ ಮಾಡಿದ ನಂತರ ಏನೇ ಇರಲಿ ಅದನ್ನ ಗೌರವಿಸಬೇಕಾದದ್ದು, ಸಹಕರಿಸಬೇಕಾದದ್ದು ಮನುಷ್ಯ ಧರ್ಮ. ಅದು ನಾನು ಅವ್ರಿಗೆ ಒಂದೇನು ಮಾತಾಡಿದೆ, ನನ್ನ ಹಿತೈಷಿಗಳ ಜೊತೆಗೆ ಮಾತಾಡ್ತೀನೋ, ವಿಶೇಷವಾಗಿ ಕೊನೆಗೆ ನನಗೆ ಯಾರು ಇಲ್ಲಿ ಮುಟ್ಟಿಸಿದಾರೆ ಅವ್ರ ಜೊತೆಗೆ ನಾನು ಮಾತಾಡಿ ನಿಮ್ಮಂಗ ಜೊತೆಗೆ ಆಮೇಲೆ ನಾನು ಮಾತಾಡ್ತೀನಿ ಅಂತೇಳಿ ಅವ್ರಿಗೆ 4 ದಿನ ನಾನು ಟೈಮ್ ತಗೊಂಡೆ. ಅದ್ರ ನಂತರ ನೆಕ್ಸ್ಟ್ ಡೇ ಮಂತೇಶ್ ಕೌಜಲ್ಗಿ ಅವರು, MY ಪಾಟೀಲ್ರು, ಶ್ರೀನಿವಾಸ್, ಅನಿಲ್ ಚಿಕ್ಕಮೌದ್, ಹಿಂಗೆ ಒಂದು 20-25 ಜನ ಮೇಲೆ ನಮ್ಮ ಮನೆಗೆ ಬಂದು ಅವರು ಎಲ್ಲರೂ ಸಹಾನುಭೂತಿಯನ್ನು ವ್ಯಕ್ತಪಡಿಸಿದ್ರು. ನಿನ್ನೆ ಬೆಳಗ್ಗೆ ಸೌದಿಯವರು ಬಂದು, ಇಲ್ಲ ನಾವೆಲ್ಲ ಉಪಮುಖ್ಯಮಂತ್ರಿ ಕೆಲಸ ಮಾಡಿದ್ದೀವಿ, ಬೇಕಾದ್ರೆ ನಮ್ಮ ಲಿಂಗಾಯತ್ ಕೂಟದಾಗ ನಾನೇ ರಾಜೀನಾಮೆ ಕೊಡ್ತೀನೋ, ನೀವು ಅದನ್ನ ತಗೋಬೇಕು ಅಂತಕ್ಕಂಥ ಮಾತನ್ನ ಹೇಳಿದ್ರು. ನಾನು ಅಷ್ಟು ಸಣ್ಣವ್ರು ಅದಕ್ಕೆ ನಾನು ಹೇಳ್ತಾ ಇರಲಿಲ್ಲ, ಭಗವಂತ ನಿಮಗೆ ಅವಕಾಶ ಕೊಟ್ಟಿದ್ದಾನೆ, ನೀವು ಅದನ್ನ ಚಲಾವಣೆ ಮಾಡಿ. ಅದು ನಿಮ್ಮ 1 ಗಂಟೆ ನಮ್ಮ ಮನೆಯಲ್ಲಿ ಕೂತು ಬಹಳ ವಿಚಾರಗಳನ್ನು ಮಾತಾಡಿ ಅವರು ಹೋದ್ರು. ಲಾಸ್ಟಕ್ಕೆ ಬಾಲಕೃಷ್ಣ ನೀನು ಮಾಗಡಿ ಸಚಿವರು ಅದರ ಸಾಯಂಕಾಲ 7 ಗಂಟೆಗೆ ಬಂದು ಅವ್ರ ಜೊತೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರ ಸೋದರ ಸಂಬಂಧಿ ಡಾಕ್ಟರ್ ರಂಗನಾಥ್ ಕುಣಿಗಲ್ ಅವರು ಬಂದರು. ಎಲ್ಲ ಮುಖ್ಯಮಂತ್ರಿಗಳು ನಿಮ್ಮ ಜೊತೆಗೆ ಮಾತಾಡ್ತಾರೆ. ಮುಖ್ಯಮಂತ್ರಿಗಳು ನಿನ್ನ ಮಧ್ಯಾಹ್ನದಾಗ 1-2 ಗಂಟೆಗೆ ನನ್ನ ಜೊತೆಗೆ ಮಾತಾಡೋದು. ಆಮೇಲೆ ಸನ್ಮಾನ್ಯ CM ಹಿಂದಿನ ಮುಖ್ಯಮಂತ್ರಿಗಳ ಜೊತೆಗೆ ಅವರಿಗೂ ಇದು ಗಮನಕ್ಕೆ ಬಂದಿದೆ. ಸೊ ಒಟ್ಟಾರೆ ಇನ್ನೂ ರಾಷ್ಟ್ರೀಯ ನಾಯಕರು ಸಹಿತ ನಾನು ಭಾಳ ಜನ ನನ್ನ ಒಡನಾಡಿಗಳೇನು AICC ಎಲ್ಲದಾರ ಅವರು ಎಲ್ಲರೂ ನನ್ನ ಮಾತಾಡೋದ ನಂತರ ಇಲ್ಲ ನಾಳೆ ನಾನು ನನ್ನ ಕಾನ್ಸ್ಟಿಟ್ಯೂನ್ಸಿ ಹೊಂಟಿದ್ದೀನೋ ಅವರ ಭಾವನೆಗಳನ್ನು ಏನಿರ್ತದ ತಿಳ್ಕೊಂಡು ನಾನು ನಿಮ್ಮ ಜೊತೆಗೆ ಐ ವಿಲ್ ಕಮ್ ಬ್ಯಾಕ್ ಅಂತ ಹೇಳಿ ಬಂದು ಇವತ್ತು ಈ ಸಭೆಯನ್ನು ಆಯೋಜನೆ ಮಾಡಿದೆ. ನನಗೆ ಅಧಿಕಾರ ಮುಖ್ಯ ಅಲ್ಲ, ನಂದು ಒಂದೇ ಪ್ರಶ್ನೆ ಏನಂದ್ರೆ, ನೀವು ಯಾಕೆ ಮಾತು ಕೊಟ್ರಿ, ಯಾಕೆ ಮಾತು ತಪ್ಪಿದ್ರಿ? ಮಂತ್ರಿ, MLA, MP ಇವು ಯಾವೂ ಭಾಳ ಮಹತ್ವದ್ದಲ್ಲ, ಇವು ಯಾವಕ್ಕೂ ಶಾಶ್ವತನೂ ಅಲ್ಲಿ ಭಾಳ ಸುದೀರ್ಘ ರಾಜಕಾರಣ ಮಾಡೀನಿ ನಾನು. ಆದ್ರೆ ಮಾತು ಕೊಟ್ಟು ಮಾತು ಯಾಕೆ ತಪ್ಪಿದ್ರಿ ಅಂತಕ್ಕಂಥ ಒಂದೇ ಪ್ರಶ್ನೆಗಾಗಿ ನಾನು ಅವತ್ತು ಪ್ರತಿಭಟನೆ ರೂಪದಲ್ಲಿ ನನ್ನ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ದೀನಿ. ಆದ್ರೆ ಕಾಂಗ್ರೆಸ್ ಎಲ್ಲಿಂದ ಬಂದು ಕಾಂಗ್ರೆಸ್ನ ಬಂದವಲ್ಲ, ನಾನು ಇಡೀ ರಕ್ತದ ಕಣದ ಕಾಂಗ್ರೆಸ್ ಅದ, ಅದು ನನ್ನ ಕುಟುಂಬ ಕಾಂಗ್ರೆಸ್ ಕುಟುಂಬ ಅನ್ನೋದದ. ನನ್ನ ತಂದೆಯವರ ಕಾಲದಿಂದ ನಾನು ಈ ಪಕ್ಷವನ್ನ ಕಟ್ಟಿ ಬೆಳೆಸಿದೀವಿ ನಾವು. ಜಿಲ್ಲಾ ಪಂಚಾಯತ್ ಚುನಾವಣೆ ಇರೋ ಸಂದರ್ಭದಲ್ಲಿ ಆಗಿನ ಕಾಲ ಹೆಗಡೆಯವರು ಮುಖ್ಯಮಂತ್ರಿ ಇದ್ದಾಗ ಇಲ್ಲಿ ಯಾರು ಜಡ್ತಿ ನಿಂದಿರುತ್ತೇ ಇರಲಿಲ್ಲ ಕಾಂಗ್ರೆಸ್ದಾಗ. ನಮ್ಮ ಫಾದರು, ನಮ್ಮ ತಂದೆಯವರು ಒಬ್ಬರೇ ಗೆದ್ದಿದ್ರು, ಮುಂದೆ ನಾನು ಒಬ್ಬನೇ ಗೆದ್ದೇನೆ. ನಾವೆಲ್ಲ ಚಲೋ ದಿನಗಳನ್ನ ನೋಡಿದ್ರಾಗ ಬಂದವರಲ್ಲ, ಕಷ್ಟ ಇದ್ರು ಇದ್ರಾಗ ಇದ್ದೀವಿ, ಒಳ್ಳೆ ದಿನ ಇದ್ರು ಇದ್ರಾಗ ಇದ್ದವ್ರು ನಾವು. ಆ ಬದ್ಧತೆ, ಆ ರಾಜಕಾರಣ ಇಟ್ಕೊಂಡು ಈ ಪಕ್ಷದಾಗ ಯಾಕೆ ನಾನು ಮುಂದುವರೆದಿನ ಅಂದ್ರೆ, ಸೆಕ್ಯುಲರಿಸಮ್, ಐಡಿಯಾಲಜಿ. ಯಾವಾಗ ಐಡಿಯಾಲಜಿ ಇರೋದಿಲ್ಲ ಅವ್ರು ರಾಜಕಾರಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಎಲ್ಲ ಸಮುದಾಯಗಳನ್ನ ಪ್ರೀತಿಯಿಂದ ಕಾಣ್ತಕ್ಕಂಥ ಒಂದು ವ್ಯವಸ್ಥೆ, ಗಾಂಧೀಜಿಯವ್ರನ್ನ ಹಿಡಿದು, ನೆಹರು ಅವ್ರನ್ನ ಹಿಡಿದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ಇಂದಿರಾ ಗಾಂಧಿ ಅಂತವ್ರನ್ನ, ರಾಜೀವ್ ಗಾಂಧಿ ಅಂತವ್ರನ್ನ, ಇಂಥ ಇತಿಹಾಸ ಇರ್ತಕ್ಕಂಥ ಈ ಪಕ್ಷದೊಳಗೆ ಬೆಳಿಬೇಕು, ರಾಜಕಾರಣ ಮಾಡ್ಬೇಕಂತಕ್ಕಂಥ ಬದ್ಧತೆಯಿಂದ ರಾಜಕಾರಣ ಮಾಡಿದ್ದೀನಿ. ಅವ್ರ ಜಿಲ್ಲೆ ರಾಜಕಾರಣ ನಿಮ್ಗೆಲ್ಲ ಗೊತ್ತು, ನಾನು ಅದ್ರ ಬಗ್ಗೆ ಹೇಳಕ್ ಹೋಗುದಿಲ್ಲ. ನನ್ನ ಸುದೀರ್ಘ ರಾಜಕಾರಣದಲ್ಲಿ ನಾನು 2 ಚುನಾವಣೆ ಮಾಡ್ತೀನಿ, ಒಂದು ಒಳಗಿನವ್ರ ಜೊತೆಗೆ ಮಾಡ್ತೀನಿ, ಒಂದು ಹೊರಗಿನವ್ರ ಜೊತೆಗೆ ಮಾಡ್ತೀನಿ. ಅದೇ ನನಗೆ ಹೊಸದೂ ಇಲ್ಲ, ಮತ್ತು ಆ ಧೈರ್ಯ ಶಕ್ತಿ ನಿಮ್ಮ ಆಶೀರ್ವಾದದಿಂದ ಆ ಧೈರ್ಯನೂ ದೇವರು ನನಗೆ ಕೊಟ್ಟಿದ್ದಾನೆ. ಅದು ನೋಡ್ತೀನಿ ನಾನು, ಅದಕ್ಕೇನು ಭಾಳ ದೊಡ್ಡದಲ್ಲ. ಆದ್ರೆ ಇವರಿಗೆ ಸಂಕಷ್ಟದಾಗೂ ಸಹಿತ ನಾನು ಸಹಾಯ ಮಾಡೋಂಥ ಸಂದರ್ಭ ಬಂದಾಗ 1996-97 ಯಾರಿಗೆ ಸಂಸದರಾಗಿ ಮಾಡ್ತಕ್ಕಂಥ ಅವಕಾಶ ಬಂದಿತ್ತು, ಬಹಳ ಪ್ರಾಂಜಲ ಮನಸ್ಸಿನಿಂದ ಸಂಸದನಾಗಿ ಮಾಡಿದ್ದೀನಿ ನಾನು. 2018 ಇನ್ನೊಬ್ಬರಿಗೆ ಸಚಿವರಾಗಿ ಮಾಡ್ತಕ್ಕಂಥ ಅವಕಾಶ ಬಂತು, ಬಹಳ ಗಟ್ಟಿತನದಿಂದ ಅವ್ರಿಗೆ ಸಚಿವ ಮಾಡೀನಿ. 2023 ಯಾರಿಗೆ ಟಿಕೆಟೇ ಸಿಗಂಗಿಲ್ಲ ಅಂತಿದ್ರೆ ಅವರಿಗೆ ಬಹಳ ಬದ್ಧತೆಯಿಂದ ನಾನು ಅವ್ರಿಗೆ ಕೊಡ್ಲಿಲ್ಲ ಅಂದ್ರೆ ನಾನು ಟಿಕೆಟ್ ಬರಲ್ಲಪ್ಪ ಅಂತ ಹೇಳಿ ನಿರ್ಣಯ ಮಾಡಿ ಟಿಕೆಟ್ ಕೊಡ್ಸಿದ್ದೀನಿ. ಅವ್ರು ಇವತ್ತು ಅವರೆಲ್ಲರೂ ಏನ್ ಮಾಡಿದಾರೆ ಅನ್ನೋದು ಆ ಶಾಂತೇಶ್ವರ ಬಿಟ್ಬಿಡ್ತೀನಿ ನಾನು.
ಎಸ್ ಎನ್ ಪಾಟೀಲ್ ಹೇಳ್ದಂಗ ಯಾರು ನನಗೆ ಇಷ್ಟು ಸುದೀರ್ಘ ಕಡಿದಾರ ಅವ್ರ ತಮ್ಮಗೂ MLC ಮಾಡಿ ನಾನು ಟಿಕೆಟ್ ಕೊಡ್ಸಿನ ಮತ್ತೆ ಬರೀ ಇಲ್ಲಿ ಓಟ್ ಹಾಕ್ಸಿಲ್ಲ. ಸಿದ್ದರಾಮಯ್ಯ ಸಾಹೇಬ್ ಹಿಂಗ್ ನೋಡೋಣ ಇವ್ರ ಪರವಾಗಿ ಬಂದು ಹೇಳಕತ್ತಾರತ್ತೆ ಅನಿವಾರ್ಯದ ಬೇಡ್ಲಕತ್ತಾರ ಕೂಟ್ರಿ ಅಂತೇಳಿ. ಇಲ್ಲೇನು ಯಾವ ಹೋಟೆಲ್ ಅಮ್ಮಾರ ಹೋಟೆಲ್ದಾಗ ಫಂಕ್ಷನ್ದಾಗ ಇಬ್ರು ಅಣ್ಣ ತಮ್ಮ ಎಲ್ಲ ಕಬಲ್ ಕೂತಿದ್ರು. ನಾನು ಹೇಳಿದೆ ನಿಮ್ಮಂತವ್ರು ಕಟ್ಕೊಂಡು ರಾಜಕಾರಣ ಮಾಡಂಗಿಲ್ಲ ವೇದಿಕೆ ಮೇಲೆ. ಅಲ್ಲಿ ನಿಂತಾರಲ್ಲ ಅವರೇ ಕಟ್ಕೊಂಡು ರಾಜಕಾರಣ ಮಾಡ್ತಕ್ಕಂಥ ಸಂಸ್ಕೃತಿ ಇಟ್ಕೊಂಡು ರಾಜಕಾರಣ ಮಾಡಿ ಅಂತ ಹೇಳಿ. ಸೊ ನನಗೆ ಗೊತ್ತಿಲ್ಲ ನಿಮ್ಮಂತವ್ರು ಎಷ್ಟು ಮಂದಿ ಬಂದ್ರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಮೊದಲು ನೋಡಿ ನಾವು ಮುಂದೆ ನೋಡ್ತೀನಿ. ಅದಕ್ಕೆ ಶಕ್ತಿ ತುಂಬಿದವರು ಯಾರು ಅಂದ್ರೆ ನನ್ನ ತಾಲೂಕಿನ ಮಹಾಜನತೆ ಇರೋದನ್ನ ಅಭಿಮಾನದಿಂದ ಸಿದ್ಧಾಂತ ಬಹಳ ದೊಡ್ಡದು ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್. ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು. ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ 20 ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು. ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು, ಹೊಟ್ಟೆ ನೋವು, ಹೆಣ್ಣು ಮಕ್ಕಳ ತೊಂದರೆಗಳು, ಕಾಮಣಿ, ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ, ಪ್ರೇಮ ವಿವಾಹ ಸಮಸ್ಯೆ, ನೌಕರಿ ಸಮಸ್ಯೆ, ಪತಿ ಪತ್ನಿಯರ ಸಮಸ್ಯೆ, ಆಸ್ತಿ ವಿಚಾರ, ಮಾಟ ಮಂತ್ರದ ಬಗ್ಗೆ, ಆರೋಗ್ಯ ತೊಂದರೆ, ಗುಪ್ತ ರೋಗಗಳು, ಶತ್ರುಕಾಟ, ಉದ್ಯೋಗ ಸಮಸ್ಯೆ, ಗೃಹ ಸಮಸ್ಯೆ, ಕೋರ್ಟ್ ವಿಚಾರ, ಸಾಲಬಾಧೆ, ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ, ಸಂತಾನ ಪ್ರಾಪ್ತಿ ಬಗ್ಗೆ, ರೋಗಿಗೆ ಔಷಧ ನಾಟುವ ಬಗ್ಗೆ, ವಿವಾಹ ಸಮಸ್ಯೆ, ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು A to Z ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ಕಳೆದ 2 ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು. ಮೊಬೈಲ್ ನಂಬರ್ 9972183841. ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ ಸೈನಿಕ್ ಸ್ಕೂಲ್ ಫಸ್ಟ್ ಗೇಟ್ ಬಸ್ ಸ್ಟಾಪ್, ಇಬ್ರಾಹಿಂ ರೋಜಾ ಬ್ಯಾಕ್ ಸೈಡ್, ಹೊರ್ತಿ ಪ್ಲಾಟ್, ರಹೀಂ ನಗರ್, ವಿಜಯಪುರ.